ಈಗ ಒಳಗಡೆ ಬರಲೇಬೇಕು ಅಂತ ನಿರ್ಧಾರ ಮಾಡಿದವರಿಗೆ ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಹೋಗಿ ಬಾಂಗ್ಲಾದೇಶದ ಬಾರ್ಡರ್ ಮೂಲಕ ಒಳಗೆ ಬರೋದು ಕಷ್ಟನಾ? ಅಲ್ಲ, ನಾವು ಅಷ್ಟು ದೊಡ್ಡದಾಗಿ ನಾವು ಯೋಚನೆ ಮಾಡ್ಬೋದು. ಈಗ ಬಾರ್ಡರಲ್ಲಿ LOC ಫೈರಿಂಗ್ ಆಗ್ತಾಯಿಲ್ಲ, ಊರಿಗೆ ಪುಂಚೆಲ್ಲ ಲೋಕಲ್ ಬ್ರಿಗೇಡ್ ಕಮಾಂಡರ್ಗೆ ಸಿಟ್ಟು ಬಂದರೆ ಅವನೇ ಫೈರ್ ಮಾಡಲಿಕ್ಕೆ ಪರ್ಮಿಷನ್ ಅಥಾರಿಟಿ ಕೊಟ್ಟುಬಿಡ್ತಾನೆ. ನಮ್ಮಲ್ಲಿ ಅವರೊಂದು ಫೈರ್ ಮಾಡಿದ್ರೆ ನಾವು 10 ಫೈರ್ ಮಾಡ್ತೀವಿ. ಅದಕ್ಕೆಲ್ಲ ನ್ಯಾಷನಲ್ ಲೆವೆಲ್ ಪರ್ಮಿಷನ್ ಏನು ಬೇಡ. ಅಲ್ಲ, ನಾನು ಹೇಳೋದು ಒಳಗಡೆ ನಾನು ಇನ್ಸರ್ಜೆನ್ಸಿ ಆ ಟೈಮಲ್ಲಿ ಇನ್ಫಿಲ್ಟ್ರೇಷನ್ ಆಗ್ಬೋದು, ಆದರೆ ಫೈರ್ ಮಾಡೋದ್ರ ಲೋಕಲ್ ಕಮಾಂಡರ್ಗೆ ಅಥಾರಿಟಿ ಇದೆ. ಆರ್ಡಿನರಿ ಫೈರ್ ಎಲ್ಲ ಬ್ರಿಗೇಡ್ ಕಮಾಂಡರ್ ಡಿವಿಷನ್ ಕಮಾಂಡರ್ ಪರ್ಮಿಟ್ ಮಾಡಿದ್ರೆ ದಿವಾಳಿ ಮಾಡುವ ಇವತ್ತು ಮಾಡುವ ಅಂತೇಳಿ ಪರ್ಮಿಷನ್ ಕೊಟ್ಟರೆ ಹೊಡಿತಾರೆ. ಆ ಥರ ಆಗ್ತಾ ಇರ್ತದೆ. ಅದು ವಿ ಶುಡ್ ನಾಟ್ ಥಿಂಕ್ ಎಟ್ ಎ ಹೈಯರ್ ಲೆವೆಲ್ ಇದಾಗ್ತಾಯಿದೆ ಅಂತ. ಆದರೆ ನಾವು ಹೇಳಿದಾಗ ನಾವು ಬರೀ ಮಿಲಿಟ್ರಿ ಟಾರ್ಗೆಟ್ನೇ ಅವರ ಪೋಸ್ಟ್ಗಳಿರ್ತಾವಲ್ಲ ಅವರಿಗೆ ಫೈರ್ ಮಾಡ್ತಾರೆ, ಡೈರೆಕ್ಟ್ ಫೈರ್, ಇಂಡೈರೆಕ್ಟ್ ಫೈರ್ ಎಲ್ಲ ಮಾಡ್ತೀವಿ. ಆದರೆ ಅವರು ವಿಲೇಜಲ್ಲಿ ಫೈರ್ ಮಾಡ್ತಾರೆ. ಸ್ಪೆಷಲಿ ಪೂಂಚ್ ಏರಿಯಾದಲ್ಲಿ ಸಿಖ್ಸು ಹಿಂದೂಸ್ಗಳು ಹೆಚ್ಚಿದೆ. ಆ ಏರಿಯಾದಲ್ಲಿ ನಮ್ಮ ಕ್ಯಾಶುಲಿಟಿ ಮಾಡಲಿಕ್ಕೆ ಅವರು ಇಷ್ಟಪಡ್ತಾರೆ. ಆ ಥರ ಆಗ್ತಾಯಿದೆ. LOC ವಿ ಶುಡ್ ನಾಟ್ ವರಿ. ಅದೇ ಅವರ ಟೆರರಿಸ್ಟ್ ಅಂದರೆ ಬಂದಿದ್ದಂಥ ಈ ಪಹಲ್ಗಾಮ್ ದಾಳಿ ಮಾಡಿದ 6 ಜನರ ಪೈಕಿ 2 ಕ್ರಾಸ್ ಬಾರ್ಡರ್, ಅವರಿಬ್ಬರು ಬರದೇ ಹೋಗಿದ್ದರೆ ಒಳಗಡೆ ಇದಾಗ್ತಿರ್ಲಿಲ್ವೇನೋ. ವಿ ಹ್ಯಾವ್ ಟು ಗೋ ಫಾರ್ ಝೀರೋ ಟಾಲರೆನ್ಸ್. ಸರ್ ಹೇಳ್ದಾಗೆ ಆಸ್ ಅ ಆಪ್ಸ್ ಪರ್ಸನ್ ಈಸ್ ಹೈಲಿ ಎಕ್ಸ್ಪೀರಿಯನ್ಸ್, ಎಸ್ ವರ್ಕ್ಡ್ ಆನ್ ಇಟ್. ಬಟ್ ನಾವು ಈಗ ಮೊನ್ನೆ ನೋಡಿ ಬರೀ 4 ಜನ 26 ಜನನ ಮುಗಿಸಿದ್ರು. ಟುಡೇ ದ ಹೋಲ್ ಕಂಟ್ರಿ ಈಸ್ ಆನ್ ದಟ್. ಸೊ ಝೀರೋ ಟಾಲರೆನ್ಸ್ ಬಗ್ಗೆ ಯೋಚನೆ ಮಾಡಿದರೆ ಮಾತ್ರ ಸಾಧ್ಯ ನಾವು ಎಲ್ಲ ಫುಲ್ ಕಂಟ್ರೋಲ್ ತರಬೇಕು ಅಂತಂದರೆ. ಸಿಂಧೂರ್ ಜೊತೆಲಿ ಇಂಡೋರ್ ಕ್ಲಿಯರೆನ್ಸ್ ಮಾಡಬೇಕು, ಒಳಗಿನ ಕ್ಲಿಯರೆನ್ಸ್ ಆಗಬೇಕು. ಅದು ನಾವು ಸ್ವಲ್ಪ ಹ್ಯೂಮನ್ ರೈಟ್ಸು ಅದು ಇದು ಅಂತ ಸುಪ್ರೀಂ ಕೋರ್ಟ್ ಒಬ್ಬರನ್ನು ಕೊಡಿದ್ರೆ, ಮಿಲಿಟರಿ ಒಬ್ಬರು ಹೊಡೆದ್ರೆ ಸುಪ್ರೀಂ ಕೋರ್ಟ್ ಹ್ಯೂಮನ್ ರೈಟ್ಸ್ ಆ್ಯಕ್ಷನ್ ಮಾಡ್ತಾರೆ. ಅದು ಒಳಗೆ ಇಲ್ಲರೆ ಯಾವ ವರ್ಲ್ಡಲ್ಲಿ ಎಲ್ಲೂ ಲೋಕಲ್ ಸಪೋರ್ಟ್ ಇಲ್ಲದೆ ಔಟ್ಸೈಡಿಂದ ಬಂದ ಟೆರರಿಸ್ಟ್ಗಳು ಪಾಕಿಸ್ತಾನ ಕಣ್ಣೀರು ಹಾಕ್ತಾ ಇರೋದು ನೋಡಿ ಆಶ್ಚರ್ಯ. ಸಿವಿಲಿಯನ್ಸ್ ಹೊಡೆದು ಬಿಟ್ಟಿದ್ದಾರೆ, ಹೆಣ್ಣು ಮಕ್ಕಳು ಹೊಡೆದಿದ್ದಾರೆ. ಅರೆ ಪಹಲ್ಗಾಮ್ನಲ್ಲಿ ಆಗಿದ್ದೇನು ಅಂತ, ಪಹಲ್ಗಾಮ್ನಲ್ಲಿ ಆಗಿದ್ದೇನು? ಬರ್ಡೇ ಮಾಡ್ಕೊಳ್ಳೋದಕ್ಕೆ, ಆ್ಯನಿವರ್ಸರಿ ಮಾಡ್ಕೊಳ್ಳೋದಕ್ಕೆ ಅಂತ ಹೋದವ್ರಿ ಅವರು. ಅವರೇನು ಯಾವುದೋ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಪಕ್ಕದಲ್ಲಿ ಮನೆ ಮಾಡ್ಕೊಂಡಿರಲಿಲ್ಲ, ಏನಿಲ್ಲ. ಹೆಂಡತಿಯ ಮುಂದೆ ಮಕ್ಕಳ ಮುಂದೆ ಹೊಡೆದು ಹಾಕಿ ಆಮೇಲೆ ಕಣ್ಣೀರು ಹಾಕಿದ್ರೆ ಅಲ್ಲ, ಲೋಕಲ್ ಓವರ್ಗ್ರೌಂಡ್ ವರ್ಕರ್ಸು ಟೆರೆಸಲ್ಲಿ ಪಾಕಿಸ್ತಾನದ ಟೆರೆಸ್ ಬರ್ತಾರೆ. ಅವ್ರು ಹೇಳ್ತಾರೆ ಸ್ಪೆಷಲ್ ಫೋರ್ಸಿಂದ ಬಂದಿದ್ದಾನೆ ಅಂತ. ಅವನಿಗೆ ಗೊತ್ತಿರ್ತದೆ ಲೋಕಲ್ ಇರೋ ಗೈಡ್ಸ್ ಅವ್ರನ್ನ ಒಳಗೆ ಬರ್ಲಿಕ್ಕೆ ಬಿಡ್ತಾನೆ. ಬಂದ ಮೇಲೆ ಅವನಿಗೆ ಎಲ್ಲಿ ಇರಬೇಕು ಅಂತ ತೋರಿಸ್ಕೊಡ್ತಾನೆ, ಎಲ್ಲಿ ಊಟ ಸಿಗ್ತದೆ ಅಂತ ತೋರಿಸ್ಕೊಡ್ತಾನೆ, ಎಲ್ಲಿ ಪೆಟ್ರೋಲಿಂಗ್ ಕಮ್ಮಿ ಇದೆ, ಇಲ್ಲಿಗ ಪಹಲ್ಗಾಮಲ್ಲಿ ಆಗ್ತಾಯಿದೆ, ಅಲ್ಲಿ ನಮ್ಮ ಪೊಲೀಸ್ ಫೋರ್ಸ್ ಸೈನ್ಯದ ಅಂದಾಜು 1:40 ಅಂತ. ಒಬ್ಬ ಪಾಕಿಸ್ತಾನಿ ಭಯೋತ್ಪಾದಕ ಭಾರತದೊಳಗೆ ನುಸುಳಿ ಬಂದರೆ ಆನ್ ಆನ್ ಆವರೇಜ್ 40 ಜನ ಅವನಿಗೆ ಸಹಾಯ ಮಾಡ್ತಾರೆ. ಅವನನ್ನು ಗಡಿಯಲ್ಲಿ ರಿಸೀವ್ ಮಾಡಿಕೊಂಡು ಸುರಕ್ಷಿತವಾಗಿ ಕರ್ಕೊಂಬರೋದ್ರಿಂದ ಹಿಡಿದು ಆತನಿಗೊಂದು ಮನೆ ಮಾಡಿಟ್ಟು ಆತನಿಗೆ ಊಟ ಉಪಚಾರ ಮಾಡಿ ರೆಕ್ಕಿ ಮಾಡಿ ಎಲ್ಲಿ ಹೊಡಿಬೇಕು ಏನು ಅಂತ ಹೇಳೋ ತನಕ, ಆತನಿಗೆ ವಾಹನಗಳನ್ನು ವ್ಯವಸ್ಥೆ ಮಾಡಿಕೊಡೋ ತನಕ 40 ಜನ ಆನ್ ಆನ್ ಆವರೇಜ್ ಸಹಾಯಕ್ಕೆ ಬೇಕಾಗ್ತಾರೆ ಸ್ಥಳೀಯರು. ಅಷ್ಟು ಜನ ಸಹಾಯ ಮಾಡಿದಾಗ ಒಂದಾಗೋದಕ್ಕೆ ಸಾಧ್ಯ. ಅದನ್ನು ನಾವು ಬರೀ ಮಾತಾಡೋದಲ್ಲ, ಲೋಕಲ್ ಪೊಲೀಸ್ಗಳೇ ಯಾರು ಅಂತ ಗೊತ್ತಿರ್ತದೆ. ನಾವಿಲ್ಲಿ ವಿಡಿಯೋ ಟಿವಿಯಲ್ಲಿ ಮಾತಾಡ್ತೀವಿ, ನಾವು ಅಷ್ಟು ಬಂದಿದ್ದಾರೆ ಹಾಗೆ ಅಂತ. ಅವರು ಯಾರು ಒಳಗೆ ಸಪೋರ್ಟ್ ಮಾಡೋರು, ಓವರ್ಗ್ರೌಂಡ್ ವರ್ಕರ್ಸು, ಫೈನಾನ್ಷಿಯಲ್ಸ್, ರೆಕ್ಕಿ ಮಾಡೋರು, ಗೈಡ್ಸ್, ಅವ್ರು ಯಾರೇ ಅಂತ ಲೋಕಲ್ ಪೊಲೀಸ್ಗಳಿಗೆ ಗೊತ್ತಿರ್ತದೆ. ನಿಮ್ಮ ಮನೆ ಹತ್ರ ಯಾರ್ಯಾರು ಎಂಥ ಮನುಷ್ಯರು ನಿಮ್ಗೆ ಗೊತ್ತಿರೋದಿಲ್ವಾ? ಸೊ ಗೊತ್ತಿರ್ತಾರೆ. ಆದರೆ ನಾವು ಮಿಲಿಟ್ರಿಯವ್ರ ಆ್ಯಕ್ಷನ್ ತಗೊಂಡ್ರೆ ದೊಡ್ಡ ಹ್ಯೂಮನ್ ರೈಟ್ಸ್ ಆ್ಯಕ್ಟಿವಿಟಿ, ಅಲ್ಲಿ ಪೊಲೀಸವ್ರು ಹೇಳ್ತಾರೆ ಇವ ಒಳ್ಳೆ ಹುಡುಗ ಶಾಲೆಗೆ ಹೋಗ್ತಿದ್ದ, ಅವನು ಮಿಲಿಟ್ರಿಯನ್ನು ಹೊಡೆದು ಬಿಟ್ರು ಅಂತ. ಆದರೆ ಲೋಕಲ್ ಗೊತ್ತಿರ್ತದೆ. ವಿ ಮಸ್ಟ್ ಸ್ಟ್ರೆಂಥನ್ ದ ಲೋಕಲ್ ಪೊಲೀಸ್ ಆ್ಯಂಡ್ ಆಲ್ಸೋ ಪೊಲೀಸೊಳಗೆ ಒಬ್ಬ 0.1% ಅವ್ರಿಗೆ ಸಹಾಯ ಮಾಡೋರು ಇರ್ತಾರೆ. ಅಂಥವ್ರನ್ನ ನಾವು ಡಿಸ್ಮಿಸ್ ಮಾಡಬೇಕು. ಅದು ನಾನು ಹೇಳ್ದಲ್ಲ, ಇಂಡೋರ್ ಕ್ಲಿಯರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಫಾರ್ ಎ ಲಾಂಗ್ ಟರ್ಮ್ ಸೆಕ್ಯೂರಿಟಿ ಮಾಡೇ ಮಾಡಬೇಕು. ಮಾಡಿದ್ದಾರೆ. 8 ಟೆರರಿಸ್ಟ್ಗಳ ಮನೆಯೆಲ್ಲ ಹೊಡೆದಿದ್ದಾರೆ, ಸುಮಾರು ಜನರನ್ನ ಅರೆಸ್ಟ್ ಮಾಡಿದಾರಂತೆ. ಬಟ್ ಅಗ್ರೆಸಿವ್ ಕ್ಲೀನ್ಸಿಂಗ್ ಆಯಿತು. ಒಂದು ಕ್ಲೀನ್ಸಿಂಗ್ ಸರ್ ಹೇಳ್ತಾ ಇರೋದು, ಕ್ಲೀನ್ಸಿಂಗ್ ಅಂದರೆ ಒಳಗಡೆ ಇದೆಲ್ಲ ಕ್ಲೀನ್ ಮಾಡ್ಕೊಂಬನ್ನಿ ಅಂತ ಸರ್ ಹೇಳ್ತಾ ಇದ್ದಾರೆ. ಅದೊಂದು ಕಡೆ ಆದರೆ ಇದೊಂದು 26 ಜನ ಅವರ ಹತ್ಯೆ ಆಗಿದ್ದರಿಂದ ಪಾಕಿಸ್ತಾನದ ಜನತೆಗೆ ಎಷ್ಟು ತೊಂದರೆ ಆಗಿದೆ ಅಂತ ನಾವು ಅವ್ರಿಗೆ ಪದೇ ಪದೇ ಹೇಳಬೇಕು. ದಟ್ ಇಸ್ ಪ್ರಾಪಗ್ಯಾಂಡಾ. Why our government is not using, I don't understand. Army ಹೋಗ್ಬಿಟ್ಟು we do lot of social work. Yes. Lot of social work in Kashmir. In the worst of times ಅಲ್ಲಿ ಆಪರೇಷನ್ ಸದ್ಭಾವನಾ is all ಎಲ್ಲ ಮಾಡಿದ್ರು ಸಹಿತ ಜನಕ್ಕೆ ತಲೆಯಲ್ಲಿ ಹೋಗೋದಿಲ್ಲ, ಮರ್ತು ಬಿಡ್ತಾರೆ. ನಾವು ಯಾವಾಗ
ತೀಡಿ ಅಂತ ಅದು ಸ್ವಲ್ಪ ಘಾಟಿಯಾಗಿ ಮಾತಾಡಿದ್ರೆ ಅದು ಪದೇ ಪದೇ ಹೇಳಿದರೆ ಈಗ 26 ಜನ ಸಾಯಿಸಿದಾರಲ್ಲ, ನಿಮ್ಮ 26,000 ಅಥವಾ 26 ಲಕ್ಷ ಜನ ನಿಮ್ಮ ಬರೋ ಸಂತತಿಗಳು ಸಫರ್ ಮಾಡ್ತವೆ. ಇವತ್ತು ಒಂದು ವರ್ಷ ನಿಮ್ಮ ಟೂರಿಸಮ್ ನಿಂತೋಯ್ತು ಅಂತಂದರೆ ಇಟ್ಸ್ ಗೋನ್ ಹ್ಯಾವ್ ಎನ್ ಇಂಪ್ಯಾಕ್ಟ್ ಫಾರ್ ನೆಕ್ಸ್ಟ್ 3 to 5 years. ಕರೆಕ್ಟ್. ಸೊ ಅದನ್ನು ನಾವು ಪದೇ ಪದೇ ಪ್ಯಾಂಫ್ಲೆಟ್ ಇರ್ಬೋದು, ಇನ್ನೇನೋ ಇರ್ಬೋದು, ಸೋಷಿಯಲ್ ಮೀಡಿಯಾ ಇಸ್ ದೇರ್, ಬಟ್ ಫಿಸಿಕಲಾಗಿ ನೋಡೋದಕ್ಕೆ ಜನಕ್ಕೆ ಇವತ್ತು ನಾನು ಹೇಳ್ತೇನೆ, ಐ ಆಮ್ ಆಲ್ಸೋ ಪೇಪರ್ಲೆಸ್ ಗಾಯ್, ಬಟ್ ಪೇಪರ್ ಹ್ಯಾಸ್ ಇಟ್ಸ್ ಓನ್ ವ್ಯಾಲ್ಯೂ. ಕೈಯಲ್ಲಿ ಪದೇ ಡಿಸ್ಟ್ರಿಬ್ಯೂಟ್ ರಿಪೀಟೆಡ್ಲಿ ಸ್ಪೆಂಡ್, ಇಟ್ಸ್ ನಾಟ್ ಎ ಬಿಗ್ ಸ್ಪೆಂಡಿಂಗ್. ಫಸ್ಟ್ ಟೈಮ್ ಈಗ ಜನರಲ್ ಪಬ್ಲಿಕ್ ಕಾಶ್ಮೀರದಲ್ಲಿ ಟೆರರಿಸಮ್ ಎಗೇನ್ಸ್ಟ್ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.